ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆರ್ ಕುಮಾರ್ ಅಂತೇಳಿ. ನಾನು ಈ ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆಯಲ್ಲಿ ವ್ಯಾಪ್ತಿ ಬರುವಂಥ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ನಾನು ಸುಮಾರು 38 ವರ್ಷಗಳಿಂದ ಸೇವೆ ಸಲ್ಲಿಸಿ ಇದೇ ದಿನ ನಾನು 31/12/2023 ನನ್ನ ವೃತ್ತಿಯಿಂದ ವಯೋನಿವೃತ್ತಿ ಹೊಂದ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಮಿತ್ರರು ಬಂದು ನನ್ನ ಜೊತೆ ಮಾತಾಡಲಿಕ್ಕೆ ಕೋರ್ಕೊಂಡ ನನ್ನ ಒಂದು ಅನುಭವ, ನನ್ನ ಬೆಳೆದು ಬಂದ ದಾರಿಯ ಬಗ್ಗೆ ಮತ್ತು ಆ ಶಿಕ್ಷಣದ ಮಹತ್ವದ ಬಗ್ಗೆ ನಾನು 4 ನಿಮ್ಮ ಜೊತೆ ಎಲ್ಲರ ಜೊತೆ ನಾನು ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೇನೆ. ನಾನು ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಮತ್ತು ರಂಗೇನಹಳ್ಳಿ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿ ನಾನು ಜನಿಸ್ತೇನೆ. 1963ರಲ್ಲಿ ಡಿಸೆಂಬರ್ 4ನೇ ದಿನಾಂಕದಂದು ನಾನು ಜನಿಸ್ತೇನೆ. ನಮ್ಮ ತಂದೆಯವರ ಎಂ ರಾಮಣ್ಣ ಮತ್ತು ನಮ್ಮ ತಾಯಿಯವರು ವೀರಮ್ಮ ಅಂಥೇಳಿ, ಅವರಿಗೆ 3ನೇ ಮಗನಾಗಿ ನಾನು ಜನಿಸ್ತೇನೆ. ನಾವು ಒಂದು ಚಿಕ್ಕ ರೈತ ಕುಟುಂಬದ ಇಂದ ಹುಟ್ಟಿ ಬಂದಂಥನು. ಕೇವಲ ಬರೀ 4 ಎಕರೆ ಜಮೀನಿರುವಂಥದ್ದು. ಅದರಲ್ಲಿ ನಾವು ಸುಮಾರು 8 ಜನ ನಾವು ಮಕ್ಕಳಿರ್ತೇವೆ, ನಮ್ಮ ಸೋದರರೆಲ್ಲ ಸೇರಿ. ಆದರೂ ಕೂಡ ತುಂಬ ಆರ್ಥಿಕವಾಗಿ ತುಂಬ ಪ್ರಬಲವಾಗಿಲ್ಲದಿದ್ದರೂ ಕೂಡ ಸಾಧಾರಣವಾಗಿ ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಬಂದಿದ್ದರಿಂದ ಭಾಳ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ ತುಂಬ ಕಷ್ಟದಲ್ಲಿದ್ದರೂ ಕೂಡ ನಮ್ಮ ತಂದೆ ತಾಯಿಯವರು ಒಂದು ಆ ನಮ್ಮ ಮಕ್ಕಳನ್ನು ಶಿಕ್ಷಣ ಕೊಡಿಸಿ ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳು ಮಾಡಬೇಕು, ಒಳ್ಳೆಯ ಅಧಿಕಾರಿಗಳು ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ನಮ್ಮ ತಂದೆ ತಾಯಿಯವರು ತುಂಬ ಕಷ್ಟಪಟ್ಟು ನಮ್ಮನ್ನು 8 ಜನ ಕೂಡ ವಿದ್ಯಾಭ್ಯಾಸ ಮಾಡಿಸಿದ್ರು. ಅದರಲ್ಲಿ ನಾವು ಈಗಾಗಲೇ 5 ಜನ ನಾವು ಸರ್ಕಾರಿ ಸೇವೆಯಲ್ಲಿ ನಾವು ಸೇವೆ ಸಲ್ಲಿಸ್ತಾ ಇದ್ವಿ. ಈಗಾಗಲೇ ನಮ್ಮ ಹಿರಿಯ ಸೋದರಿಬ್ಬರು ಕೂಡ ನಿವೃತ್ತಿ ಹೊಂದಿದ್ದಾರೆ. ನನ್ನ ಅನುಭವ ಹೇಳೋದಾದರೆ, ನಾನು ಈ ರಂಗೇನಹಳ್ಳಿಯ ಒಂದು ಪ್ರಾಥಮಿಕ ಹಂತದ ವಿದ್ಯಾಭ್ಯಾಸ ನಾನು ಅಲ್ಲಿ ಮಾಡ್ತೇನೆ. ಮಾಡೋ ಸಂದರ್ಭದಲ್ಲಿ ನಾನು ನಮ್ಮ ಹೊಲ ಗದ್ದೆಗಳ ಕೆಲಸನೂ ಕೂಡ ಅದ್ರ ಜೊತೆಯಲ್ಲಿ ನಾನು ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು. ಆದರೂ ಕೂಡ ನನಗೂ ಕೂಡ ಈ ಶಿಕ್ಷಣ ಪಡೆದು ಏನಾದರೂ ಒಂದು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಕೂಡ ಕಷ್ಟಪಟ್ಟು ನಾನು ಪ್ರಾಥಮಿಕ ವಿದ್ಯಾಭ್ಯಾಸ ಮತ್ತು ಅಲ್ಲಿ ಮುಗಿಸಿ ಲಕ್ಕೊಳ್ಳಿ ಅನ್ನೋ ಒಂದು ನಮ್ಮ ಹೋಬಳಿಯ ನಮ್ಮ ರಂಗೇನಹಳ್ಳಿಯಿಂದ 4 ಕಿಲೋಮೀಟರ್ ಇರುವಂಥ ಲಕ್ಕೊಳ್ಳಿ ಎಂಬಲ್ಲಿ ಗ್ರಾಮಜ್ಯೋತಿ ಪ್ರೌಢಶಾಲೆ ಅಂತ ಇರುತ್ತೆ. ಅಲ್ಲಿ ನಾನು 3 ವರ್ಷದ 8, 9, 10ನೇ ತರಗತಿನಲ್ಲೇ ನಾನು ಮುಗಿಸ್ತೇನೆ. ಅಲ್ಲೂ ಕೂಡ ನಾವು ನಮ್ಮ ಊರಿಂದ 4 ಕಿಲೋಮೀಟ್ರು ನಡೆದು ಹೋಗೋದು, ಆಮೇಲೆ ಸೈಕಲ್ನಲ್ಲಿ ನಾವು ಹೋಗಿದ್ದೇನೆ ನಾನು ಹಲವಾರು ಬಾರಿ. ಬಸ್ಸಲ್ಲಿ ನಾವು ಹೋಗಲಿಕ್ಕೆ ಆರ್ಥಿಕ ಪರಿಸ್ಥಿತಿ ಕಷ್ಟ ಇದ್ದರೂ ಕೂಡ ಆದರೂ ನಮ್ಮ ತಂದೆ ತಾಯಿಯವರು ನಮಗೆ ಆ ಬಸ್ಸನ್ನು ಏನು ಚಾರ್ಜ್ನ ಕಷ್ಟಪಟ್ಟು ಕೊಡ್ತಾಯಿದ್ರು, ಪ್ರತಿ ವಾರ ನಮಗೆ ಕೊಡ್ತಾಯಿದ್ರು. ಆ ಒಂದು ಆರ್ಥಿಕ ಪರಿಸ್ಥಿತಿ ಎಷ್ಟೇ ತೊಂದರೆ ಇದ್ದರೂ ಕೂಡ ನಮಗೆ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಲೇಬೇಕು ಅನ್ನೋಂಥ ನಮ್ಮ ತಂದೆ ತಾಯಿಯವ್ರ ಆ ಬಯಕೆನ ನಾವು ಅರ್ಥ ಮಾಡ್ಕೊಂಡ್ವಿ. ಹಾಗಾಗಿ ನಮ್ಮ ಎಲ್ಲ ಸೋದರರು ಎಲ್ಲ ಚೆನ್ನಾಗಿ ನಾವು ವಿದ್ಯಾಭ್ಯಾಸ ಮಾಡಿದ್ವಿ.